ಕನ್ನಡ ಚಿತ್ರರಂಗದಲ್ಲಿ ಇದೀಗ ಸೆಲೆಬ್ರಿಟಿ ಕಬಡ್ಡಿ ಲೀಗ್ ನಡೀತಾ ಇದೆ. ಕ್ರಿಕೆಟ್ ಆಯಿತು, ಬ್ಯಾಡ್ಮಿಂಟನ್ ಆಯಿತು, ಇದೀಗ ಕಬಡ್ಡಿ ಶುರುವಾಗಿದೆ. ನಿರ್ಮಾಪಕ ನವರಸನ್ ತಮ್ಮದೇ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಮೂಲಕ ಸೆಲೆಬ್ರಿಟಿ ಕಬಡ್ಡಿ ಲೀಗ್ ಆಯೋಜನೆ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದ ಸುಮಾರು ನಟಿಯರು ಈ ಆಟದಲ್ಲಿ ಭಾಗಿಯಾಗ್ತಿದ್ದಾರೆ. 8 ತಂಡಗಳು ಕಬಡ್ಡಿ ಲೀಗ್ಸ್ನಲ್ಲಿ ಪಾಲ್ಗೊಂಡಿದ್ದು ಏಪ್ರಿಲ್ 5 ಮತ್ತು 6ರಂದು ಮ್ಯಾಚ್ ನಡೆಯಲಿದೆ. 8 ತಂಡಗಳಿಗೆ 8 ಮಾಲೀಕರಿದ್ದು ನಿನ್ನೆ ನಟಿಮಣಿಯರೆಲ್ಲ ಸೇರಿ ಕಬಡ್ಡಿ ಪ್ರಾಕ್ಟೀಸ್ ಮಾಡಿದ್ದಾರೆ. ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕಬಡ್ಡಿ ಲೀಗ್ನ ಲೋಗೋ ಲಾಂಚ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿದ್ದಾರೆ. ವಾಲಿಬಾಲ್ ತುಂಬ ಮಾಡ್ತಿದ್ರು. ಬಟ್ ನನಗೆ ಒಂದು 2.5 ಇಯರ್ಸಿಂದ ಕಬಡ್ಡಿ ಮಾಡಬೇಕು ಅಂತ ಒಂದು ಥಾಟ್ ಇತ್ತು. ಬಟ್ ಅದನ್ನು ಇನಿಷಿಯೇಟ್ ಮಾಡೋಕ್ಕೆ ಇಷ್ಟ ಆಯಿತು. ಫೈನಲಿ ಇವತ್ತು ತುಂಬ ಖುಷಿ ಇದೆ. ಎಲ್ಲ ಪ್ರಾಕ್ಟೀಸ್ ನಡೀತಿದೆ ಹಿಂದ್ಗಡೆ. ಎಲ್ಲ ಹುಡುಗಿರೆಲ್ಲ ತುಂಬ ಜೋರಾಗಿ ಜೋಶಲ್ಲಿ ಚೆನ್ನಾಗಿ ಕಬಡ್ಡಿ ಆಡ್ತಿದ್ರೆ ನಾವೇನು ಅಂದ್ಕೊಂಡು ಇವಾಗ ಲಾಂಚ್ ಮಾಡಬೇಕು ಕಬಡ್ಡಿ CWKಯಲ್ಲೂ ಇವತ್ತು ಪ್ರಾಕ್ಟೀಸ್ ವೈಸಲ್ಲಿ ನೋಡಿದಾಗ ಖುಷಿ ಆಗ್ತದೆ. ಹೌದು, ಈಗ 120 ಮೆಂಬರ್ಸ್ 100+ ಆರ್ಟಿಸ್ಟ್ಗಳು. ಅದು ಏನಂದರೆ ನಾವು ನಾರ್ಮಲ್ ಹುಡುಗಿನ ತರೋದಕ್ಕೂ ಆರ್ಟಿಸ್ಟ್ಗಳು ತರೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಆರ್ಟಿಸ್ಟಿಂದ ಅವ್ರದ್ದೇ ಆದಂಥ ಶೆಡ್ಯೂಲ್ಸ್ ಇರುತ್ತೆ. ಸೀರಿಯಲ್ಲು, ಸಿನಿಮಾ, ಮತ್ತೊಂದು ಈ ಥರ ಸಿಕ್ಕಾಪಟ್ಟೆ ಅವ್ರದ್ದು ಕಮಿಟ್ಮೆಂಟ್ಸ್ಗಳಿರುತ್ತೆ. ಅವರು ಎಲ್ಲದನ್ನು ಬಿಟ್ಟು ಬಂದಿಲ್ಲಿ ಭಾಗವಹಿಸ್ತಾ ಇದ್ದಾರಲ್ಲ, ಅದು ಒಂಥರ ಖುಷಿ ಅನಿಸ್ತದೆ. ಯಾಕಂದರೆ ಅಷ್ಟು ಜನ ಬಂದು ಒಂದೇ ಮ್ಯಾಟಲ್ಲಿ ನಿಂತ್ಕೊಳ್ಳೋವಾಗ ಕಬಡ್ಡಿ ಎಲ್ಲರೂ ತುಂಬ ಚೆನ್ನಾಗಿ ಅನಿಸ್ತದೆ. ಯಾವಾಗಲೂ ಸ್ಕೂಲಲ್ಲಿ ಆಡ್ತಿದ್ವಿ ಕಬಡ್ಡಿ. ಅದಾದಮೇಲೆ ಇವಾಗ ಸ್ವಲ್ಪ ಒಂದು ರೇಂಜ್ ಪ್ರೊಫೆಷ್ನಲ್ ಆಗಿ ಆಡೋಣ ಅಂತ ನಮ್ಮ ಇಂಡಸ್ಟ್ರಿ ಅವ್ರೆಲ್ಲರೂ ನವರಸನ್ ಅವರು ಸೇರಿಸಿದ್ದಾರೆ. ಆ್ಯಂಡ್ ನಂಗೆ ತುಂಬಾ ಖುಷಿ ಆಗ್ತದೆ. ಫಸ್ಟ್ ಕಬಡ್ಡಿ ಅಂತ ಹೇಳಿದಾಗಲೇ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಅಗ್ರೆಸಿವ್ ಸ್ಪೋರ್ಟ್ ಅಂತಲೇ ಹೇಳ್ಬೋದು. ಅದು ಹುಡುಗಿರು ಆಡ್ತಿದ್ದಾರೆ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಅಗ್ರೆಷನ್ನೇ ಇರುತ್ತೆ. ಬಟ್ ಅದೇ ರೀತಿ ಒಂದು ನಾವು ಇಂಡಸ್ಟ್ರಿಲಿ ಇರೋದ್ರಿಂದ ಸ್ವಲ್ಪ ಏನಂತಾರೆ ಸೆನ್ಸಿಟಿವ್ ಆಗಿ ಆಡ್ಬೋದು, ಬಟ್ ಆಗ್ತಿಲ್ಲ ಅನ್ಫಾರ್ಚುನೇಟ್ಲಿ. ಇದು ಅಗ್ರೆಷನಲ್ಲೇ ಆಗ್ತಿದೆ, ವಿಚ್ ಇಸ್ ಎ ಗುಡ್ ಥಿಂಗ್. ಅಂದರೆ ನಾವು ಸ್ಪೋರ್ಟ್ ಆಗಿ ಆಡ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ಹುಡುಗಿರು ಸೇರಿರೋದ್ರಿಂದ ನಾನು ನೋಡ್ತಾ ಇಲ್ಲ, ಎಲ್ಲರೂ ತುಂಬ ಪಾಸಿಟಿವ್ ಆಗಿ ತೊಗೊಂಡು ಆಡ್ತಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್. ನಾನು SSTR ಟೀಮ್ ಕ್ಯಾಪ್ಟನ್ ಆಗಿದ್ದೀನಿ. ಗಜೇಂದ್ರ ಸರ್ ನಮ್ಮ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್. ತುಂಬ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡ್ತಿದ್ದಾರೆ. ಆ್ಯಂಡ್ ಎಲ್ಲ ಥರ ರಿಕ್ವೈರ್ಮೆಂಟ್ ಏನೇ ಇದ್ದರೆ ನಾವು ಕೇಳಿದರೆ ತಕ್ಷಣ ಕೊಡ್ತಾರೆ. ಸೊ ಈಸ್ ಮೇಕಿಂಗ್ ಆಲ್ ದ ಗರ್ಲ್ಸ್ ನಮ್ಮೆಲ್ಲರೂ ತುಂಬ ಕಂಫರ್ಟಬಲ್ ಮಾಡಿ ಆ್ಯಂಡ್ ಸ್ಪೋರ್ಟ್ಸ್ಗೆ ಎಂಕರೇಜ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಕಬಡ್ಡಿ ಅಂದರೆ ಎಲ್ಲರೂ ಹೆದರ್ಕೊಂತೀವಿ ಹೆಣ್ಮಕ್ಳು, ಅಯ್ಯೋ ಕೈ ಕಾಲು ಎಳಿತಾರೆ, ಏನೋ ಒಂದು ಆಗುತ್ತೆ ಅಂತ. ಬಟ್ ಇವತ್ತು ಅದು ಎಸ್ಪೆಷಲಿ ಆರ್ಟಿಸ್ಟ್ಗಳಿಗೆ ಐ ಮೀನ್ ಬ್ಯೂಟಿ ಕಾನ್ಷಿಯಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇವತ್ತು ಎಲ್ಲರೂ ಸಪೋರ್ಟ್ ಮಾಡಿಬಿಟ್ಟು ನಮ್ಮ ನವರಸನ್ ಸರಿಗೆ ಸಪೋರ್ಟ್ ಮಾಡಿಬಿಟ್ಟು ಎಲ್ಲರೂ ಮುಂದೆ ಬಂದುಬಿಟ್ಟು ಆಟಾಡ್ತಾ ಇದ್ದಾರೆ. ಸೀರಿಯಸ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಹೆಣ್ಮಕ್ಳು ಕಬಡ್ಡಿ ಆಡ್ತಾರೆ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಟೀಮ್ ಓನರ್ ಚೇತನ್ ಅವರು ಈಕ್ವಲೆನ್ಸ್ ಲೈಕ್ಸ್ ಅವ್ರ ಟೀಮು. ಆ್ಯಂಡ್ ನಮ್ಮ ಟೀಮ್ ಓನರ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಕೂಡ ರಿಹರ್ಸಲ್ ನಡೀತಾ ಇದೆ. ಆ್ಯಕ್ಚುಲಿ ನಾವು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೆಲೆಬ್ರಿಟೀಸಲ್ಲಿ ಈ ಥರ ಪ್ರಾಕ್ಟೀಸ್ ಮಾಡ್ತಾರೆ, ಇಷ್ಟು ಚೆನ್ನಾಗಿ ಆಡ್ತಾರೆ. ಬಟ್ ಲೈವ್ ಆಗಿ ಇವತ್ತು ನೋಡಿದಾಗ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಎಲ್ಲ ಸೆಲೆಬ್ರಿಟೀಸು ಪ್ರೊಫೆಷ್ನಲ್ಸ್ ಥರ ಆಡ್ತಾ ಇದ್ದಾರೆ. ಸೊ ಇದು ನೋಡಿಬಿಟ್ಟು ನೆಕ್ಸ್ಟ್ ರಿಯಲ್ ಮ್ಯಾಚ್ ಇನ್ನು ಸೂಪರ್ ಆಗಿರ್ತದೆ. ಸೊ ಫಸ್ಟ್ ಟೈಮ್ ಅವ್ರು ಬಂದು ನನಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅನ್ನಿಸ್ತು ವುಮೆನ್ಸ್ಗೆ ಕಬಡ್ಡಿನ ಆಡಿಸೋದು ಒಳ್ಳೆ ಇತ್ತು. ಅದಕ್ಕೆ ನಾವು ಅಷ್ಟೇ ಕೈ ಜೋಡಿಸ್ತೀವಿ. ಆ್ಯಕ್ಚುಲಿ ನಾವು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ.